ರಾಜವಂಶಿ ಇಂಡಸ್ಟ್ರೀಸ್ ನಲ್ಲಿ ರುದ್ರ ಆದಿರಾನ ಕಿಸ್ ಮಾಡೋಕೆ ಹತ್ರ ಬಂದಾಗ ಆದಿರ ಸಡನ್ ಆಗಿ ಅವನನ್ನ ದೂಡಿ ಸೋಫಾದಿಂದ ಎದ್ ನಿಂತ್ಲು. ರುದ್ರ ಫುಲ್ ಸರ್ಪ್ರೈಸ್ ಆಗಿ ಅವಳನ್ನ ನೋಡ್ದ. ಆದಿರ ಮೆಲ್ಗೆ ಸ್ಮೈಲ್ ಮಾಡ್ತಾ ಅಂದ್ಲು, ಮದ್ವೆಗೆ ಇನ್ನು 5 ದಿನ ಬಾಕಿ ಇದೆ ರಾಜವಂಶಿ ಸರ್. ಸೊ ಈ 5 ಡೇಸ್ ನೀವು ನಿಮ್ಮನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಿವರೆಗೂ ನೀವು ನನ್ನ ಜೊತೆ ಹೇಗ್ ಬೇಕೋ ಹಾಗೆ ಬಿಹೇವ್ ಮಾಡಿದೀರಾ. ಆದ್ರೆ ಇನ್ ಮುಂದೆ ನಾನ್ ನಿಮ್ಗೆ ಏನು ಮಾಡೋಕೆ ಬಿಡಲ್ಲ. ಏನಿದ್ರು ಮ್ಯಾರೇಜ್ ಆದ್ಮೇಲೆನೆ ಅಂದ್ಲು. ರುದ್ರ ಶಾಕ್ ಇಂದ ಅವಳನ್ನ ನೋಡ್ತಾ ಅಂದ, ಇದು ಅನ್ಯಾಯ. ಮದ್ವೆ ಬಗ್ಗೆ ಮೊದಲು ಡಿಸ್ಕಷನ್ ಆಗಿರ್ಲಿಲ್ಲ, ಅದಕ್ಕೆ ನನ್ ಫುಲ್ ಫ್ರೀಡಮ್ ಇತ್ತು. ನಾನ್ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಇವಾಗ ಮದ್ವೆ ಡೇಟ್ ಫಿಕ್ಸ್ ಆದ ತಕ್ಷಣ ನೀನು ನಿನ್ ನಿಲುವನ್ನೇ ಚೇಂಜ್ ಮಾಡ್ತಿದ್ಯಾ ಅಂದ. ಆದಿರಾ ನಗ್ತಾ ಹೇಳಿದ್ಲು, ಅದು ಕರೆಕ್ಟ್. ಮೊದ್ಲು ನಾನ್ ನಿಮ್ಮ ವೈಫ್ ಆಗಿರ್ಲಿಲ್ಲ, ಆದ್ರೆ ಇವಾಗ ನಿಮ್ ಹೆಂಡತಿ ಆಗೋಕೆ ಹೊರಟಿದೀನಿ ಅಲ್ವಾ. ಸೊ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಹೀಗೆ ಹೇಳ್ತಾ ಅವಳು ಟೇಬಲ್ ಹತ್ರ ಹೋಗಿ ತನ್ನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಮುಖ ತಿರುಗಿಸ್ಕೊಂಡು ಅಂದ, ನೀನ್ ನನ್ಗೆ ಲವ್ ತೋರ್ಸೋಕೆ ಬಿಡ್ತಿಲ್ಲ, ಅಟ್ಲೀಸ್ಟ್ ಸರಿಯಾದ ಊಟ ಕೂಡ ಕೊಡ್ತಿಲ್ಲ. ನೀನ್ ಯಾವ ತರಹದ ಹೆಂಡ್ತಿ ಅಂದ. ಆದಿರಾ ಮೆಲ್ಲಗೆ ನಕ್ಲು. ಲಂಚ್ ಪ್ಯಾಕ್ ಮಾಡಿದ್ಮೇಲೆ ಅವಳು ಕ್ಯಾಬಿನ್ ಡೋರ್ ಕಡೆ ಹೊರಟ್ಲು. ರುದ್ರ ಅವಳನ್ನ ತಡೆದು, ಸ್ವಲ್ಪ ಹೊತ್ತು ಇರು, ಆಮೇಲೆ ಹೋಗ್ಬಹುದು, ಜಸ್ಟ್ ಒಂದು 10 or 15 minutes ಅಂದ. ಅವನು ಮಾತಾಡ್ತಿರುವಾಗ್ಲೇ ಆದಿರಾ ಅವನನ್ನ ಇಗ್ನೋರ್ ಮಾಡಿ ಹೊರಗಡೆ ಹೋದ್ಲು. ರುದ್ರನ್ಗೆ ಒಂದ್ ಕ್ಷಣ ಬೇಜಾರಾಯ್ತು, ಅಟ್ಲೀಸ್ಟ್ ಬಾಯ್ ಕೂಡ ಹೇಳ್ದೆ ಹೋದ್ಲಲ್ಲ ಅಂತ. ಆದ್ರೆ ಆದಿರಾ ಮತ್ತೆ ವಾಪಸ್ ಬಂದ್ಲು. ಈ ಸಲ ಅವಳ ಕೈಯಲ್ಲಿ ಇನ್ನೊಂದು ಟಿಫಿನ್ ಬ್ಯಾಗ್ ಇತ್ತು. ಅವಳು ರಾಜವಂಶಿ ಸರ್ ಅವರನ್ನ ಹಸಿವಿನಿಂದ ಇರೋಕೆ ಬಿಡ್ತಾಳಾ? ಆ ಬಾಕ್ಸ್ ನಲ್ಲಿ ಜಸ್ಟ್ ಒಂದ್ ಲಡ್ಡು ಮಾತ್ರ ಇರಲ್ಲ ಅಂತ ಅವಳಿಗೂ ಗೊತ್ತಿತ್ತು. ಅವಳು ಟಿಫಿನ್ ಬಾಕ್ಸ್ ಟೇಬಲ್ ಮೇಲೆ ಇಟ್ಟು ಅಂದ್ಲು, ಇದ್ರಲ್ಲಿ ನಿಮ್ ಫೇವ್ರೆಟ್ ಫುಡ್ ಇದೆ, ನೀವ್ ಇದನ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಆದ್ರೆ ಸಾರಿ, ನಾನಿವಾಗ ಮನೆಗೆ ಹೋಗ್ಬೇಕಿರೋದ್ರಿಂದ ನಿಮ್ಗೆ ಊಟ ಬಡ್ಸೋಕೆ ಇಲ್ಲಿ ಇರಲ್ಲ. ನಾನು ಹೃದಿಕಾ ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಗೋಯ್ತು. ಅದಕ್ಕೆ ಇವತ್ ಇಡೀ ದಿನ ನನ್ ಕಂದಮ್ಮನ್ ಜೊತೆ ಇರ್ಬೇಕಂತ ಪ್ಲಾನ್ ಮಾಡಿದೀನಿ. ಹೇಗಿದ್ರು ಮ್ಯಾರೇಜ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಆವಾಗ ನೀವು ಮತ್ತೆ ನಾನು ಫುಲ್ ಬ್ಯುಸಿ ಆಗಿರ್ತೀವಿ ಅಂದ್ಲು. ಅವಳು ಹೀಗೆ ಹೇಳ್ತಿರುವಾಗ ಅವಳ ಫೇಸ್ ನಲ್ಲಿ ಸ್ವಲ್ಪ ಸ್ಯಾಡ್ನೆಸ್ ಇತ್ತು. ರುದ್ರ ಅವಳನ್ನ ನೋಡಿ ಅಂದ, ಮದ್ವೆ ಆದ್ಮೇಲೆ ನಾವು ರೊಮ್ಯಾನ್ಸ್ ನಲ್ಲಿ ಫುಲ್ ಬ್ಯುಸಿ ಇರ್ತೀವಿ, ಆವಾಗ ನೀನು ಹೃದಿಕಾ ಜೊತೆ ಎಷ್ಟು ಟೈಮ್ ಬೇಕಾದ್ರೂ ಸ್ಪೆಂಡ್ ಮಾಡು. ಆದ್ರೆ ಆಮೇಲೆ ನಾನ್ ಯಾವ ಎಕ್ಸ್ಕ್ಯೂಸ್ ಕೂಡ ಕೇಳಲ್ಲ ಅಂದ. ಆದಿರಾ ಅವನನ್ನ ದಿಟ್ಟಿಸಿ ನೋಡ್ತಾ ಅಂದ್ಲು, ನಿಮ್ಗೆ ರೊಮ್ಯಾನ್ಸ್ ಬಿಟ್ರೆ ಬೇರೆ ಏನೂ ಕಾಣ್ತಿಲ್ಲ ಅಲ್ವಾ, ಇಡಿಯಟ್ ನೀವು ಅಂದ್ಲು. ರುದ್ರ ಸೈಲೆಂಟ್ ಆಗಿ ಅವಳನ್ನ ನೋಡ್ತಿದ್ದ. ಆದಿರಾ ಮತ್ತೆ ಅವನ್ ಕಡೆ ತಿರುಗಿ ಬಾಯ್ ಅಂತ ಕೈ ಬೀಸಿ ಹೇಳಿದ್ಲು. ರುದ್ರ ತನ್ನ ಲಿಪ್ಸ್ ಮೇಲೆ ಬೆರಳಿಟ್ಟು ಟ್ಯಾಪ್ ಮಾಡ್ತಾ ಹೋಗೋಕ್ ಮುಂಚೆ ಒಂದು ಕಿಸ್ ಮಾಡು ಅಂತ ಸಿಗ್ನಲ್ ಕೊಟ್ಟ. ಆದಿರಾ ನಕ್ಲು ಅಂಡ್ ನೆಕ್ಸ್ಟ್ ಸೆಕೆಂಡ್ ರುದ್ರನ್ಗೆ ಒಂದು ಫ್ಲೈಯಿಂಗ್ ಕಿಸ್ ಕೊಟ್ಲು. ರುದ್ರ ತಕ್ಷಣ ಅದನ್ನ ಗಾಳಿಯಲ್ಲಿ ಹಿಡಿದು ತನ್ನ ಎದೆಗೆ ಹಚ್ಕೊಂಡ. ಆದಿರಾ ನಗ್ತಾ ಕ್ಯಾಬಿನಿಂದ ಹೊರಗೆ ಹೋದ್ಲು. ರುದ್ರ ಕೂಡ ಅವಳನ್ನ ನೋಡಿ ನಗ್ತಿದ್ದ. ಆದ್ರೆ ಸಡನ್ ಆಗಿ ಅವನ ನಗು ಮಾಯ ಆಯ್ತು ಅಂಡ್ ಅವನು ತಕ್ಷಣ ತನ್ನ ಫೋನ್ ಎತ್ಕೊಂಡು ಒಬ್ರಿಗೆ ಕಾಲ್ ಮಾಡ್ದ. ಆದಿರಾಳ ಸೆಕ್ಯೂರಿಟಿಗಾಗಿ ಅವನು ಕೆಲವು ಗಾರ್ಡ್ಸ್ ಕೊಂಡಿದ್ದ. ಈಶಾಳನ್ನ ಅವನು ನಂಬುತ್ತಾನೆ ಇರಲಿಲ್ಲ, ಯಾಕಂದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ಬಹುದು ಅಂತ ಅವನಿಗೆ ಚೆನ್ನಾಗ್ ಗೊತ್ತಿತ್ತು. ರುದ್ರ ಯಾವುದೇ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ಲಿಲ್ಲ. ಈಶಾ ತನ್ನ ಮೇಲೆ ಎಮೋಷನಲ್ ಪ್ರೆಷರ್ ಹಾಕೋಕೆ ಹೃದಿಕಾಳನ್ನ ಯೂಸ್ ಮಾಡ್ತಾಳೆ ಅಂತ ಅವನಿಗೆ ಗೊತ್ತಿದ್ರು ರುದ್ರ ಆದಿರಾನ ಬಗ್ಗೆ ಅಷ್ಟೇ ಕೇರ್ ಮಾಡ್ತಿದ್ದ. ಅವನ್ ತಕ್ಷಣ ಗಾರ್ಡ್ಸ್ಗೆ ಕಾಲ್ ಮಾಡಿ, ಅವಳು ಮನೆಗೆ ಹೋಗೋವರೆಗೂ ಆದಿರ ಕಾರ್ ಹತ್ರನೇ ಇರು ಅಂತ ಹೇಳ್ದ. ಗಾರ್ಡ್ ಸರಿ ಬಾಸ್ ಅಂದ. ರುದ್ರ ತನ್ನ ಲಂಚ್ ಎಂಜಾಯ್ ಮಾಡೋಕೆ ರೆಡಿಯಾಗಿ ಕಾಲ್ ಕಟ್ ಮಾಡ್ದ. ಆದಿರಾ ಕೂಡ ಕಾರ್ ಹತ್ತಿದ್ಲು. ಅವಳ ಕಾರ್ ರಾಜವಂಶಿ ಮ್ಯಾನ್ಷನ್ ಕಡೆ ಹೊರಡ್ತು. ಅವಳು ಮನೆ ಒಳಗಡೆ ಹೋದ ತಕ್ಷಣ ಕೃಪಾ ರಾಜವಂಶಿ ಸೋಫಾದಲ್ಲಿ ಕೂತಿರೋದನ್ನ ನೋಡಿದ್ಲು. ಇನ್ನೊಂದು ಸೋಫಾ ಹತ್ರ ಒಬ್ಬ ಜ್ಯುವೆಲರಿ ಮರ್ಚೆಂಟ್ ಟೇಬಲ್ ಮೇಲೆ ಬೇರೆ ಬೇರೆ ಆಭರಣಗಳ ಬಾಕ್ಸ್ ಓಪನ್ ಮಾಡಿ ಇಟ್ಟಿದ್ದ. ಕೃಪಾ ರಾಜವಂಶಿ ಆದಿರಾಳನ್ನ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾ, ಬಾ ಆದಿರಾ, ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅಂದ್ರು. ಅನಿಕಾ ಕೂಡ ಆದಿರಾನ ನೋಡಿ ನಕ್ಲು.
ಆದಿರಾ ಹತ್ರ ಬಂದು, ಏನಾಯ್ತು ಅಜ್ಜಿ, ಏನಿದೆಲ್ಲ ಅಂತ ಕೇಳಿದ್ಲು. ಕೃಪಾ ತಕ್ಷಣ ಆನ್ಸರ್ ಮಾಡಿದ್ರು, ಇದು ನಿನ್ನ ಮ್ಯಾರೇಜ್. ಸೊ ನೀನು ಜ್ಯುವೆಲರಿ ಹಾಕೊಳ್ದೆ ಇರೋಕೆ ಸಾಧ್ಯನಾ? ಇವೆಲ್ಲ ನಿನ್ ಮದ್ವೆಗೋಸ್ಕರನೇ. ಇವಾಗ ಈ ಹಾರಗಳಲ್ಲಿ ನಿನ್ಗೆ ಇಷ್ಟ ಆಗಿರೋದನ್ನ ಬೇಗ ಸೆಲೆಕ್ಟ್ ಮಾಡು. ಅದಾದ್ಮೇಲೆ ನೀನು ಬಾಕಿ ಇರೋದನ್ನೆಲ್ಲ ಚೂಸ್ ಮಾಡ್ಬೇಕಾಗುತ್ತೆ ಅಂದ್ರು. ಆದಿರಾ ಸ್ವಲ್ಪ ನರ್ವಸ್ ಆಗಿ, "ಆ, ಆದ್ರೆ ನನ್ಗೆ ಇಷ್ಟೊಂದು ಯಾಕೆ ಬೇಕು ಅಜ್ಜಿ?" ಅಂದ್ಲು. ಕೃಪಾ ಅಂದ್ರು, ಹೇಯ್, ನೀನು ಹೊಸ ಹೆಣ್ಣಾಗೋಕೆ ಹೊರಟಿದೀಯ. ಆಭರಣಗಳನ್ನ ಧರಿಸಿದ್ರೇನೆ ಅಲ್ವಾ ನೀನು ಅದ್ಭುತವಾಗಿ ಸುಂದರವಾಗಿ ಕಾಣೋದು. ಆಮೇಲೆ ನನ್ ಮೊಮ್ಮಗ ನಿನ್ ಹಿಂದೆನೆ ಸುತ್ತಾಡ್ತಾನೆ. ಆದ್ರೆ ಅವನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಡ, ಸ್ವಲ್ಪ ಆಟಿಟ್ಯೂಡ್ ತೋರ್ಸು ಅಂದ್ರು. ಅಜ್ಜಿ ಮಾತ್ ಕೇಳಿ ಆದಿರಾ ನಕ್ಲು. ಅನಿಕಾ ಕೂಡ ಬೇಗನೆ ಹೇಳಿದ್ಲು, ನಾನ್ ನಿನ್ ಪ್ಲೇಸ್ ನಲ್ಲಿ ಇದ್ದಿದ್ರೆ ಆವಾಗ್ಲೇ 2-4 ನೆಕ್ಲೆಸ್ ಸೆಲೆಕ್ಟ್ ಮಾಡ್ತಿದ್ದೆ. ನೀನ್ ಹೇಗೆ ಇಷ್ಟೊಂದು ಸಮಾಧಾನವಾಗಿದ್ಯೋ ನನಗಂತೂ ಗೊತ್ತಿಲ್ಲ. ನನ್ಗಂತೂ ಈ ಹಾರ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಾನೇ ಪರ್ಚೇಸ್ ಮಾಡ್ತೀನಿ ಅಂದ್ಲು. ಹೀಗೆ ಹೇಳ್ತಾ ಅವಳು ಟೇಬಲ್ ಮೇಲಿದ್ದ ಒಂದು ಸಿಂಪಲ್ ಡೈಮಂಡ್ ನೆಕ್ಲೆಸ್ ತಗೊಂಡ್ಲು. ಆದಿರಾ ಅವಳನ್ನ ನಗ್ತಾ ನೋಡ್ತಿದ್ಲು. ಕೃಪಾ ರಾಜವಂಶಿ ತಾವೇ ಆದಿರಾಗೆ ಒಂದೊಂದೇ ಆಭರಣಗಳನ್ನ ತೋರ್ಸೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಆದಿರಾ ಏನನ್ನು ಈಸಿಯಾಗಿ ಸೆಲೆಕ್ಟ್ ಮಾಡಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅನಿಕಾ ಕೂಡ ಹೆಲ್ಪ್ ಮಾಡಿದ್ಲು. ಫೈನಲ್ ಆಗಿ ಅಜ್ಜಿ ಅವಳಿಗೋಸ್ಕರ 3 ಹಾರಗಳು, 3 ಜೋಡಿ ಕಾಲುಗೆಜ್ಜೆಗಳು, 2 ರಿಂಗ್ಸ್ ಅಂಡ್ ಒಂದು ಸೊಂಟದ ಡಾಬು ಪರ್ಚೇಸ್ ಮಾಡಿದ್ರು. ಆ ಸೊಂಟದ ಸರ ನೋಡ್ತಾ ಆದಿರಾ ತಾನು ಸೀರೆ ಉಟ್ಟು ಇದನ್ನ ಹಾಕೊಂಡಾಗ ರುದ್ರ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತ ಇಮ್ಯಾಜಿನ್ ಮಾಡ್ತಿದ್ಲು. ಅವಳು ಒಂದು ಕ್ಷಣ ಫುಲ್ ಬ್ಲಶ್ ಆದ್ಲು. ಅನಿಕಾ ಆತಿರಾನ ನೋಡಿ ಅಂದ್ಲು, ನೀನೊಂದ್ ಕೆಲ್ಸ ಮಾಡು, ಇದನ್ನೆಲ್ಲ ಲಾಕರ್ನಲ್ಲಿ ಇಡು. ನಾನು ಹೃದಿಕನ ಎಬ್ಬಿಸ್ತೀನಿ. ಅವಳು ತುಂಬಾ ಹೊತ್ತಿನಿಂದ ನಿದ್ದೆ ಮಾಡ್ತಿದ್ದಾಳೆ, ಇಷ್ಟೊತ್ತಿಗೆ ಎದ್ದಿರ್ತಾಳೆ. ಆದಿರಾ ತಲೆ ಅಲ್ಲಾಡಿಸಿ ಲಾಕರ್ ರೂಮ್ಗೆ ಹೋದ್ಲು. ಎಲ್ಲವನ್ನ ಸೇಫ್ ಆಗಿ ಇಟ್ ಬಂದ ಮೇಲೆ ಅವಳು ಹೃದಿಕಾ ಜೊತೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ಲು. ಆಟ ಆಡ್ತಿರುವಾಗ ಅನಿಕಾ ತನ್ನ ಫೋನ್ ತಗೊಂಡ್ ಬಂದು, ಈ ಲೆಹಂಗಾ ನೋಡು, ತುಂಬಾನೇ ಕ್ಯೂಟ್ ಆಗಿದೆ ಅಲ್ವಾ ಅಂತ ಕೇಳಿದ್ಲು. ಆದಿರಾ ಆ ಫೋಟೋ ನೋಡಿ ಸ್ಮೈಲ್ ಮಾಡ್ತಾ, ಆ ಹೌದು, ರಿಯಲಿ ತುಂಬಾನೇ ಚೆನ್ನಾಗಿದೆ ಅಂದ್ಲು. ಅನಿಕಾ ತಕ್ಷಣ ಆ ಫೋಟೋನ ರುದ್ರನ್ಗೆ ಸೆಂಡ್ ಮಾಡಿ, ಇವಾಗ ನಿನ್ನ ಮ್ಯಾರೇಜ್ಗೆ ಈ ಲೆಹಂಗಾನೇ ಹಾಕೋಬೇಕು ಅಂದ್ಲು. ಆದಿರಾ ಶಾಕ್ ಆಗಿ ಅಂದ್ಲು, ನೀನ್ ನಿನಗೋಸ್ಕರ ಡ್ರೆಸ್ ಹುಡುಕ್ತಿದ್ಯಾ ಅನ್ಕೊಂಡು ನಾನ್ ಹೌದು ಅಂದೆ. ನೀನ್ ಯಾಕೆ ಅದನ್ನ ರಾಜವಂಶಿ ಸರ್ ಕಳಿಸ್ಬೇಕಿತ್ತು? ಒಂದ್ ವೇಳೆ ಅವರು ಇದನ್ನ ನನ್ಗೋಸ್ಕರ ಪರ್ಚೇಸ್ ಮಾಡಿದ್ರೆ ಏನ್ ಮಾಡೋದು ಅಂದ್ಲು. ಅನಿಕಾ ನಗ್ತಾ ಅಂದ್ಲು, ಅದೇ ನನಗ್ ಬೇಕಿರೋದು. ನಿನಗ್ ಗೊತ್ತಾ ಈ ಲೆಹಂಗಾ ಪ್ರೈಸ್ 50 ಲಕ್ಷ ರೂಪಾಯಿ ಅಂತ? ಆದಿರಾ ಕಣ್ಗಳು ಅರಳಿದ್ವು. ಅವಳು ತಕ್ಷಣ ತನ್ನ ಫೋನ್ ತಗೊಂಡು ರುದ್ರನ್ಗೆ ಕಾಲ್ ಮಾಡಿದ್ಲು. ರುದ್ರ ಇತ್ತ ಆ ಫೋಟೋ ಅಂಡ್ ಅನಿಕಾ ಮೆಸೇಜ್ ನೋಡ್ತಿದ್ದವನು ಆದಿರಾ ಕಾಲ್ ಬಂದ ತಕ್ಷಣ ಪಿಕ್ ಮಾಡ್ದ. ಆದಿರಾ ಗಡಿಬಿಡಿಯಲ್ಲಿ ಅಂದ್ಲು, ನನ್ಗೆ ಅಷ್ಟೊಂದು ಕಾಸ್ಟ್ಲಿ ಲೆಹಂಗಾ ಬೇಡ ಮಿಸ್ಟರ್ ರಾಜವಂಶಿ. ನಾನು ಈ ಮದ್ವೆ ತುಂಬಾನೇ ಸಿಂಪಲ್ ಆಗಿ ಇರ್ಲಿ ಅಂತ ಇಷ್ಟಪಡ್ತೀನಿ. ಅಜ್ಜಿ ಆವಾಗ್ಲೇ ತುಂಬಾನೇ ಎಕ್ಸ್ಪೆನ್ಸಿವ್ ಜ್ಯುವೆಲರಿ ತಂದಿದ್ದಾರೆ. ಸೊ ನಾವು ಮದ್ವೆಗೆ ಇನ್ ಜಾಸ್ತಿ ಮನಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅನ್ಕೊಳ್ತಿದ್ದೀನಿ ಅಂದ್ಲು. ರುದ್ರ ಒಂದ್ ಸೆಕೆಂಡ್ ಸೈಲೆಂಟ್ ಆಗಿದ್ದ. ಆಮೇಲೆ ಯಾವುದೇ ಎಮೋಷನ್ ಇಲ್ದೇನೆ ಅಂದ, ಈ ರೂಟ್ ನಲ್ಲಿರೋ ಎಲ್ಲಾ ಲೈನ್ಸ್ ಬ್ಯೂಸಿ ಇವೆ. ಇನ್ ಮುಂದೆ ಇಂಥ ನಾನ್ ಸೆನ್ಸ್ ಮಾತುಗಳನ್ನ ಹೇಳೋಕೆ ನನ್ಗೆ ಕಾಲ್ ಮಾಡ್ಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆದಿರಾ ಫುಲ್ ಸರ್ಪ್ರೈಸ್ ಆಗಿ ಫೋನ್ ನೋಡ್ತಿದ್ಲು. ಫೋನ್ ಸ್ಪೀಕರ್ ನಲ್ಲಿ ಇದ್ದಿದ್ರಿಂದ ಅನಿಕಾ ಕೂಡ ಇದನ್ನ ಕೇಳಿಸ್ಕೊಂಡು ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅನಿಕಾ ಆದಿರಾನ ಶೋಲ್ಡರ್ ಮೇಲೆ ಕೈ ಇಟ್ಟು ಅಂದ್ಲು, ನೀನ್ ಯಾಕೆ ಈ ಮದ್ವೆ ಸಿಂಪಲ್ ಆಗಿರ್ಲಿ ಅಂತಿದ್ಯಾ ಅಂತ ನನಗ್ ಗೊತ್ತು. ಯಾಕಂದ್ರೆ ನಿನ್ಗೆ ಈಶಾ ಅಂದ್ರೆ ಭಯ ಅಲ್ವಾ? ಅವಳು ಮದ್ವೆಲಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ಯಾ? ಆದ್ರೆ ನಿನ್ಗೆ ನನ್ ಅಣ್ಣನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಈಶಾ ಏನಾದ್ರೂ ಕಿರಿಕಿರಿ ಮಾಡೋಕೆ ಬಂದ್ರೆ ಅವಳು ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತಾನೆ. ಯಾಕಂದ್ರೆ ಈ ಸಲ ಅಣ್ಣ ಫುಲ್ ಫಾರ್ಮ್ ನಲ್ಲಿದ್ದಾನೆ. ಅವನು ಎದುರು ಯಾರ್ ಬಂದ್ರು ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಿಮ್ ಮದ್ವೆ ನೋಡೋದಕ್ಕಿಂತ ಈ ಈಶಾ ನಾಶ ಆಗೋದನ್ನ ನೋಡಕ್ಕೆ ನಾನ್ ತುಂಬಾನೇ ವೇಟ್ ಮಾಡ್ತಿದ್ದೀನಿ
ರುದ್ರ ರಾಜವಂಶಿ ಶೋ ನೋಡೋಕೆ ಯಾರಿಗಿಷ್ಟ ಇಲ್ಲ ಅಲ್ಲ ಹೇಳು ಅಂದ್ಲು. ಆದಿರಾ ಪೂರ್ತಿ ಕನ್ಫ್ಯೂಷನ್ ಅಲ್ಲಿ ಇದ್ಲು. ಈಶಾ ಬಗ್ಗೆ ಅವಳಿಗೆ ರಿಯಲಿ ತುಂಬಾ ಟೆನ್ಷನ್ ಆಗ್ತಿತ್ತು. ತನ್ನ ರಾಜವಂಶಿ ಸರ್ ಎಲ್ಲವನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ರೂ ರುದಿಕಾ ಬಗ್ಗೆ ಅವಳಿಗೆ ತುಂಬಾನೇ ವರಿ ಆಗ್ತಿತ್ತು. ಈ ಎಲ್ಲಾ ಕಿರಿಕಿರಿ ಮಧ್ಯೆ ಆ ಸಣ್ಣ ಕಂದ ಏನಾದ್ರೂ ಸಫರ್ ಆಗುತ್ತಾ ಅನ್ನೋ ಭಯ ಅವಳನ್ನ ಕಾಡ್ತಾ ಇತ್ತು. ರುದ್ರ ತಕ್ಷಣ ಆ ಲೆಹಂಗಾ ಫೋಟೋನ ತನ್ನ ಡಿಸೈನರ್ಗೆ ಕಳಿಸಿ ಅದನ್ನ ಫೈನಲ್ ಮಾಡ್ದ. ಅವನು ಆವಾಗ್ಲೇ ಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡ್ದ. ಅವಳ ರಾಜವಂಶಿ ಸರ್ ಯಾವ್ದನ್ನಾದ್ರೂ ಇಷ್ಟಪಟ್ಟು ಅದನ್ನ ಪರ್ಚೇಸ್ ಮಾಡದೆ ಇರೋಕೆ ಸಾಧ್ಯನಾ? ರಾತ್ರಿಯಲ್ಲಿ ರುದ್ರನ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಬಂದು ನಿಂತಿತು. ಅವನು ಒಳಗಡೆ ಹೋದ. ಅವನು ಮನೆಗ್ ಬಂದ ತಕ್ಷಣ ಅವನ ಕಣ್ಗಳು ಬರೀ ರುದಿಕಾ ಅಂಡ್ ಆದಿರಾನ ಮಾತ್ರ ಹುಡುಕ್ತಿದ್ವು. ಅವರಿಬ್ರು ಸೋಫಾ ಮೇಲೆ ಒಟ್ಟಿಗೆ ಕೂತಿರೋದನ್ನ ನೋಡಿದ್ಮೇಲೆ ಅವನಿಗೆ ಪೂರ್ತಿ ರಿಲೀಫ್ ಅನ್ನಿಸ್ತು. ಅವನು ನೇರವಾಗಿ ಸೋಫಾ ಹತ್ರ ಹೋದ. ಕೃಪಾ ರಾಜವಂಶಿ ಅಂಡ್ ಅನಿಕಾ ಕೂಡ ಅಲ್ಲೇ ಕೂತಿದ್ರು. ಆದ್ರೆ ರುದ್ರ ಅವರನ್ನ ನೋಟಿಸ್ ಕೂಡ ಮಾಡ್ಲಿಲ್ಲ. ಅವನು ಸ್ಟ್ರೈಟ್ ಆಗಿ ಆದಿರಾ ಹತ್ರ ಹೋಗಿ ರುದಿಕಾ ಮೇಲೆ ಹೊರಗಿ ಅವಳನ್ನ ತುಂಬಾನೇ ಪ್ರೀತಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡ್ದ. ಅವಳ ಕುತ್ತಿಗೆಗೆ ಮೆಲ್ಲಗೆ ಕಿಸ್ ಮಾಡಿ ತನ್ನ ಮೂಗಿನಿಂದ ಅವಳನ್ನ ಸವರ್ತಿದ್ದ. ಅದನ್ನ ನೋಡಿ ರುದಿಕಾಗೆ ತುಂಬಾನೇ ಖುಷಿ ಆಯ್ತು. ಕೃಪಾ ರಾಜವಂಶಿ ಮುಖ ಗಂಟಿಕ್ಕಿ ಅಂದ್ರು, ನಾನ್ ಎಲ್ರಿಗೂ ಮ್ಯಾರೇಜ್ ಮಾಡ್ಕೊಳ್ಳಿ, ಮನೆ ಶೆಟಲ್ ಆಗುತ್ತೆ, ಹ್ಯಾಪಿನೆಸ್ ಬರುತ್ತೆ ಅಂತ ಹೇಳ್ತಿದ್ದೆ. ಆದ್ರೆ ಯಾರು ನನ್ ಮಾತ್ ಕೇಳಲಿಲ್ಲ. ಇವಾಗ ನೋಡಿ ಇವನು ರಿಯಲ್ ಆಗಿ ಮದ್ವೆ ಆಗ್ತಿದ್ದಾನೆ ಅಂದ್ಮೇಲೆ ನಮ್ಮನ್ನ ಕಣ್ಣೆತ್ ಕೂಡ ನೋಡ್ತಿಲ್ಲ ಅಂದ್ರು. ಆದಿರಾ ಇದನ್ನ ಕೇಳಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಜ್ಜಿ ರುದ್ರನ ಕಾಲೆಳಿತಿದ್ದಾರೆ ಅಂತ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ರುದ್ರ ತಕ್ಷಣ ಅವ್ರನ್ನ ನೋಡಿ ಅಂದ, ಹಾಗಾದ್ರೆ ನೀವೇ ಅಲ್ವಾ ನನ್ಗೆ ಹೆಂಡತಿ ಬೇಕು ಅಂತ ಹೇಳಿದ್ದು? ಇವಾಗ ನಾನ್ ನನ್ನ ಹಾರ್ಟ್ ಬೀಟ್ ಅನ್ನ ಪ್ರೀತಿಸ್ತಿದ್ದೀನಿ. ನಾನೇನು ನನ್ನ ವೈಫ್ ಕರ್ಕೊಂಡು ಮೇಲ್ ಹೋಗಿಲ್ಲ ಅಲ್ವಾ? ಆದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಆಗ್ತಿದೆ ಅಂದ. ಕೃಪಾ ರಾಜವಂಶಿ ಅವನನ್ನ ದಿಟ್ಟಿಸಿ ನೋಡಿದ್ರು. ಆದಿರ ಫೇಸ್ ನಾಚಿಕೆಯಿಂದ ಪೂರ್ತಿ ಕೆಂಪಾಯ್ತು. ಅಜ್ಜಿ ತನ್ನ ಸೀಟಿಂದ ಎದ್ದು, ಸ್ವಲ್ಪನೂ ನಾಚಿಕೆ ಇಲ್ದವನು ನೀನು ಅಂದ್ರು. ಹೀಗೆ ಹೇಳ್ತಾ ಅವರು ತಮ್ಮ ರೂಮ್ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು. ಅನಿಕಾ ಕೂಡ ಜೋರಾಗಿ ನಗ್ತಿದ್ಲು. ಆದ್ರೆ ಅಜ್ಜಿ ಮತ್ತೆ ಆದಿರಾ ಹತ್ರ ಬಂದು ರುದಿಕಾನ ಎತ್ಕೊಂಡು ಅಂದ್ರು, ಹೋಗಿ ಅವನನ್ನ ಮೇಲ್ ಕರ್ಕೊಂಡು ಹೋಗಿ ನಿನಗೇನ್ ಬೇಕೋ ಅದನ್ನ ಮಾಡು, ನನ್ಗೆ ಬೆಂಕಿ ಹಚ್ಚೋಕ್ ಆಗಲ್ಲ. ಆಕ್ಚುಲಿ ನೀವಿಬ್ರು ನನಗೆ ಆದಷ್ಟು ಬೇಗ ಮೊಮ್ಮಕ್ಕಳನ್ನ ಕೊಡ್ಬೇಕು ಅಂತ ನಾನು ವೇಟ್ ಮಾಡ್ತಿದ್ದೀನಿ. ಈ ಮನೆ ಪೂರ್ತಿ ಕಂದಮ್ಮಗಳಿಂದ ಹೋಗ್ಬೇಕು ಅಂದ್ರು. ರುದ್ರ ಮುಸಿ ಮುಸಿ ನಗ್ತಾ ಅಂದ, ನೀವೊಂದು ಡೈಪರ್ ಚೇಂಜ್ ಮಾಡೋಕ್ಕೂ ಬರಲ್ಲ, ಅದಕ್ಕೋಸ್ಕರ ನಾವಿಬ್ರು ಇಡೀ ದಿನ ಬಿಸಿ ಇರ್ಬೇಕಾಗುತ್ತೆ. ಸೊ ಮಕ್ಕಳು ಅದೆಲ್ಲ ನಮ್ಗೆ ಇವಾಗ ಬೇಡ, ನನ್ಗೆ ರುದಿಕಾ ಒಬ್ಳೆ ಸಾಕು. ಆದ್ರೆ ಇವಾಗ ಅವಳನ್ನ ನೀವೇ ನೋಡ್ಕೊಳ್ಳಿ, ಯಾಕಂದ್ರೆ ನನ್ನ ಹೆಂಡತಿ ಜೊತೆ ನನಗೆ ಸ್ವಲ್ಪ ಪರ್ಸನಲ್ ವರ್ಕ್ ಇದೆ ಅಂದ. ಹೀಗೆ ಹೇಳ್ತಾ ಅವನು ಆದಿರಾ ಮಣಿಕಟ್ಟನ್ನ ಹಿಡ್ಕೊಂಡ. ಕೃಪಾ ರಾಜವಂಶಿ ಹಾರ್ಟ್ ಬೀಟ್ ಅಂದ್ರೆ ರುದಿಕಾನ ಕರ್ಕೊಂಡು ಅಲ್ಲಿಂದ ಹೋಗೋಕ್ಕೂ ಮುಂಚೆನೆ ಆದಿರಾನ ಎತ್ಕೊಂಡಿದ್ದ ರುದ್ರ ಆವಾಗ್ಲೇ ಸ್ಟೆಪ್ಸ್ ಹತ್ತೋಕೆ ಸ್ಟಾರ್ಟ್ ಮಾಡಿದ್ದ. ಆದಿರಾ ತುಂಬಾನೇ ಸರ್ಪ್ರೈಸ್ ಆಗಿ ಅವನನ್ನ ನೋಡಿದ್ಲು. ಆದಿರಾ ಇತ್ತೀಚೆಗೆ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ರುದ್ರ ಮಾತ್ರ ಅವಳ ಹಳೆ ಸ್ಟೈಲ್ನಲ್ಲೇ ತುಂಬಾನೇ ನಾಟಿಯಾಗಿ ಬಿಹೇವ್ ಮಾಡ್ತಿದ್ದ. ಅವಳು ಅವನ ಜೊತೆ ರೂಮ್ ಒಳಗಡೆ ಬಂದ ತಕ್ಷಣ ತುಂಬಾನೇ ಲೋ ವಾಯ್ಸ್ ನಲ್ಲಿ ಕೇಳಿದ್ಲು, ನೀವ್ ಏನ್ ಮಾಡ್ತಿದ್ದೀರಿ ರಾಜವಂಶಿ ಸರ್? ನೀವು ನನಗೆ ಒಂದು ಸಿಗ್ನಲ್ ಕೊಟ್ಟಿದ್ರೆ ನಾನೇ ನಿಮ್ಮನ್ನ ಫಾಲೋ ಮಾಡ್ಕೊಂಡು ರೂಮಿಗೆ ಬರ್ತಿದ್ದೆ ಅಲ್ವಾ? ಆದ್ರೆ ಇಲ್ಲ, ನಿಮ್ಗೆ ನನ್ನನ್ನ ಟೀಸ್ ಮಾಡೋದ್ರಲ್ಲೇ ಖುಷಿ. ಅಜ್ಜಿ ಆಮೇಲೆ ನನ್ನನ್ನ ಎಷ್ಟು ಕಾಲೆಳಿತಾರೆ ಅಂತ ನಿಮಗ್ ಗೊತ್ತಿದ್ಯಾ ಅಂದ್ಲು. ರುದ್ರ ತಕ್ಷಣ ಅಂದ, ನಾನ್ ನಿನ್ಗೆ ಯಾಕೆ ಸುಳ್ಳು ಕೊಡ್ಬೇಕು? ನೀನ್ ನನ್ ಹೆಂಡ್ತಿ, ಇನ್ ಮುಂದೆ ಯಾವ್ದೇ ಹೈಡ್ ಅಂಡ್ ಸೀಕ್ ಇರಲ್ಲ. ನನ್ ಹಾರ್ಟ್ ನಲ್ಲಿ ಇರೋದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಂದ. ಅವನ್ ಹೀಗೆ ಹೇಳಿದ ತಕ್ಷಣ ಆದಿರಾ ಕೂಡ ಬೇಗನೆ ಅಂದ್ಲು, ನಾನಿನ್ನೂ ನಿಮ್ ವೈಫ್ ಆಗಿಲ್ಲ, ಇನ್ನೂ ಪೂರ್ತಿ 5 ದಿನ ಬಾಕಿ ಇದೆ. ರುದ್ರ ತಕ್ಷಣ ಅಂದ, ಹೌದು, ನಾಳೆ ನಮ್ ಎಂಗೇಜ್ಮೆಂಟ್, ಅದಾದ್ಮೇಲೆ ನೀನು ಆಲ್ಮೋಸ್ಟ್ 90% ನನ್ನ ಹೆಂಡತಿ ಆಗ್ತೀಯ ಅಂಡ್ ಬಾಕಿ ಇರೋ 10% 4 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದ.
ಹೀಗೆ ಹೇಳ್ತಾ ಅವನು ಆದಿರ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ಹತ್ರ ಎಳ್ಕೊಂಡು ಅವಳ ಕುತ್ತಿಗೆ ಮೇಲೆ ಮುಖ ಹೊತ್ಕೊಂಡ. ಆದ್ರಾ ಕೂಡ ಅವನನ್ನ ಬಿಗಿಯಾಗಿ ಹಗ್ ಮಾಡಿದ್ಲು. ಅವರಿಬ್ರಿಗೂ ಪರಸ್ಪರ ಹಾರ್ಟ್ ಬೀಟ್ ತುಂಬಾನೇ ಕ್ಲಿಯರ್ ಆಗಿ ಕೇಳ್ತಿತ್ತು. ಆ ಮೂಮೆಂಟ್ ನಲ್ಲಿ ಅವರ ಮನಸ್ಸಿನಲ್ಲಿ ಎಂತ ಬಿರುಗಾಳಿ ಬೀಸ್ತಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ರುದ್ರ ಆದಿರಾನ ತನ್ನ ಆರ್ಮ್ಸ್ ನಲ್ಲಿ ಹಿಡ್ಕೊಂಡು ಅವಳನ್ನ ಬೆಡ್ ಕಡೆ ಕರ್ಕೊಂಡು ಹೋದ. ಆದಿರ ಕೂಡ ಅವಳನ್ನ ಸ್ಟಾಪ್ ಮಾಡ್ಲಿಲ್ಲ. ರುದ್ರ ಅವಳನ್ನ ಬೆಡ್ ಮೇಲೆ ಮಲಗಿಸಿ ನೆಕ್ಸ್ಟ್ ಮೂಮೆಂಟ್ ಅವಳ ಕುತ್ತಿಗೆ ಮೇಲೆ ತುಂಬಾನೇ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಊಟದ ನಂತರ ಎಲ್ರೂ ತಮ್ಮ ರೂಮ್ಗಳಿಗೆ ಹೋಗ್ತಿದ್ರು. ರುದ್ರ ಕೂಡ ತನ್ನ ಸೀಟಿಂದ ಎದ್ದು ಆದಿರಾಗೆ ಸನ್ನೆ ಮಾಡ್ದ. ಆದಿರ ತುಂಬಾನೇ ಸರ್ಪ್ರೈಸ್ ಆಗಿ ಅವನನ್ನ ನೋಡಿದ್ಲು. ರುದ್ರ ಅವಳಿಗೆ ಗಾರ್ಡನ್ಗೆ ಬರೋಕೆ ಸಿಗ್ನಲ್ ಕೊಡ್ತಿದ್ದ. ಆದ್ರೆ ಆದಿರ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ರುದ್ರನ ಮೂಡ್ ನೋಡಿದ್ರೆ ಅವಳಿಗೆ ಅವನ ಜೊತೆ ಗಾರ್ಡನ್ಗೆ ಹೋಗೋಕೆ ಸಾಧ್ಯವಾಗ್ಲಿಲ್ಲ. ಅವನು ಅವಳ ಜೊತೆ ಅಲ್ಲೇ ರೊಮ್ಯಾನ್ಸ್ ಶುರು ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಹಾಗಾಗಿ ಅವಳು ಇಲ್ಲ ಅಂತ ತಲೆ ಅಲ್ಲಾಡ್ಸಿದ್ಲು. ಮರುಕ್ಷಣನೇ ರುದ್ರ ಹತ್ರ ಬಂದು ಅವಳ ಮಣಿ ಕಟ್ ಹಿಡಿದು ಹೊರಗ್ ಕರ್ಕೊಂಡು ಹೋದ. ನನ್ ಜೊತೆ ಬರೋಕೆ ನೀನ್ ಹೇಗೆ ರಿಫ್ಯೂಸ್ ಮಾಡ್ತೀಯಾ? ನಾನು ಇವಾಗ ಜಸ್ಟ್ ಒಂದ್ ವಾಕ್ ಮಾಡೋಣ ಅಂತ ಗಾರ್ಡನ್ಗೆ ಕರಿತಿದ್ದೀನಿ. ಒಂದ್ ವೇಳೆ ನಾನು ರೂಮ್ ಬಾ ಅಂತ ಕೇಳಿದ್ರೆ ನೀನ್ ಇನ್ನೇನ್ ಮಾಡ್ತಿದ್ಯೋ ನನಗಂತೂ ಗೊತ್ತಿಲ್ಲ ಅಂದ. ಆದಿರ ತಕ್ಷಣ ಅಂದ್ಲು, ನೀವು ರೂಮ್ ಕರೆದಿದ್ರೆ ನಾನು ರಿಫ್ಯೂಸ್ ಮಾಡ್ತಿರ್ಲಿಲ್ಲ, ಆದ್ರೆ ನೀವು ಗಾರ್ಡನ್ ಕರಿತಿದ್ದೀರಾ. ನಿಮ್ ಕಣ್ಣಲ್ಲಿ ಇವಾಗ ಎಷ್ಟು ಫೀಲಿಂಗ್ಸ್ ಕಾಣಿಸ್ತಿದೆ ಅಂತ ನನಗ್ ಗೊತ್ತು. ಅದು ಎಲ್ರ ಮುಂದೆ ಎಕ್ಸ್ಪೋಸ್ ಆಗ್ಬಾರ್ದು ಅಷ್ಟೇ. ನಿಮ್ಗದು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿದ್ರೆ ರೂಮ್ಗೆ ಹೋಗೋಣ ಬನ್ನಿ ಅಂದ್ಲು. ರುದ್ರ ಮುಖ ಸೊಟ್ಟ ಮಾಡಿ ಅಂದ, ಯಾರಾದ್ರೂ ನಿನ್ನ ಹತ್ರ ಬೆಂಕಿ ಹಚ್ಚೋದನ್ನ ಕಲಿಬೇಕು. ಇವಾಗ ನೀನು ರೂಮ್ಗೆ ಹೋಗೋಣ ಅಂತೀಯಾ? ಆದ್ರೆ ಅಲ್ಲಿಗೆ ಬಂದ್ಮೇಲೆ ಮುಖ ತಿರುಗಿಸ್ಕೊಂಡು ಮದ್ವೆಗಿನ್ನು 3-4 ದಿನ ಇದೆ, ಅಲ್ಲಿವರೆಗೂ ವೇಟ್ ಮಾಡಿ ರಾಜವಂಶಿ ಸರ್ ಅಂತೀಯ. ಅವನ್ ಹೇಳ್ತಾ ಆದಿರಾನ ಇಮಿಟೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅದನ್ನ ನೋಡಿ ಆದಿರಾಗೆ ನಗು ಬಂತು. ಅಷ್ಟರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ರು ನಗ್ತಾ ಹೊರಗ್ ಬಂದ್ರು. ರುದ್ರ ಸಡನ್ ಆಗಿ ಸುತ್ತಲೂ ನೋಡ್ದ. ಎಲ್ರು ತಮ್ಮ ರೂಮ್ ಕಡೆ ಹೋಗೋ ತರ ನಡ್ಸಿ ಇವರಿಬ್ರು ನಾಟಕ ನೋಡಕ್ಕೆ ಬಾಗ್ಲ ಹತ್ರ ನಿಂತಿದ್ರು. ಎಲ್ಲರೂ ತನ್ನನ್ನ ನೋಡಿ ನಗ್ತಿರೋದು ನೋಡಿ ರುದ್ರನ್ಗೆ ಮುಜುಗರ ಆಯ್ತು. ಆದಿರಾ ಕೂಡ ಅವನನ್ನ ನೋಡಿ ನಗ್ತಾ ಇದ್ಲು. ರುದ್ರ ಆದಿರ ಕೈ ಬಿಟ್ಟು, ಹೋಗು, ನಾನಿವಾಗ ನಿನ್ನ ಗಾರ್ಡನ್ ಕರ್ಕೊಂಡು ಹೋಗಲ್ಲ, ಹೋಗಿ ಪೀಸ್ಫುಲ್ ಆಗಿ ಮಲ್ಗು ಅಂತ ಹೇಳಿ ಹೊರಗೆ ನಡೆದ. ಆದಿರ ಅವನನ್ನೇ ದಿಟ್ಟಿಸಿ ನೋಡ್ತಾ ನಿಂತಿದ್ಲು. ಓಹೋ, ಅವಳಿಗೆ ಹೇಗ್ ನಿದ್ದೆ ಬರೋಕ್ ಸಾಧ್ಯ? ಅವಳು ಮೊದ್ಲು ತನ್ನ ರಾಜವಂಶಿ ಸರ್ನ ಸಮಾಧಾನ ಮಾಡ್ಬೇಕು ಅಲ್ವಾ? ರುದ್ರ ರಾಜವಂಶಿ ಮ್ಯಾನ್ಷನ್ ಹೊರಗಿರೋ ಗಾರ್ಡನ್ ಏರಿಯಾದಲ್ಲಿ ವಾಕ್ ಮಾಡ್ತಿದ್ದ. ಇವಾಗ ಆದಿರಾ ಅವನನ್ನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬಂದ್ಲು. ರುದ್ರ ಆದಿರಾನ ಮೇಲೆ ಸಿಟ್ಟಾಗಿ ಮುಖ ತಿರುಗಿಸ್ಕೊಂಡ. ಆದಿರಾ ರುದ್ರನ ಮುಂದೆ ನಿಂತ ತಕ್ಷಣ ಅವನು ತನ್ನ ಐಬ್ರೋಸ್ ಮೇಲೆ ಎತ್ತಿ ಮುಖ ತಿರುಗಿಸ್ದ. ಆದಿರಾ ಅವನನ್ನ ಚೇಷ್ಟೆ ಮಾಡ್ತಾ ಅಂದ್ಲು, ಓಹೋ, ಇಷ್ಟೇನಾ? ನನ್ ಮಗುಗೆ ಕೋಪ ಬಂದ್ಬಿಟ್ಟಿದ್ಯಲ್ಲ. ರುದ್ರ ಮುಖ ಸುಟ್ಟ ಮಾಡಿ ಅಂದ, ನಿನ್ ಮಗುವಿಗೆ ಜಾಸ್ತಿ ಟಾರ್ಚರ್ ಕೊಡ್ಬೇಡ. ಒಂದ್ ವೇಳೆ ಅವನು ಇಲ್ಲೇ ಅಳೋಕ್ ಸ್ಟಾರ್ಟ್ ಮಾಡಿದ್ರೆ ನೀನೇ ಅವನಿಗೆ ಫೀಡ್ ಮಾಡ್ಬೇಕಾಗುತ್ತೆ. ಆಮೇಲೆ ನೀನು ಲೈಫ್ ಉಳಿಸ್ಕೊಳ್ಳೋಕೆ ಓಡ್ಬೇಕಾಗುತ್ತೆ ಅಂದ. ಆದಿರಾ ಅವನ್ ಮಾತ್ ಕೇಳಿ ಪೂರ್ತಿ ಸೈಲೆಂಟ್ ಆದ್ಲು. ಅವಳ ತಕ್ಷಣ ಬೇರೆ ಕಡೆ ನೋಡಿದ್ಲು. ಹೇಗೆ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಇವ್ರನ್ನ ಟೀಸ್ ಮಾಡೋಕೆ ಯಾವಾಗ್ಲೂ ರೆಡಿ ಇರ್ತಿದ್ರು. ಇಲ್ಲಿ ಕೂಡ ಯಾರಾದ್ರೂ ಇವ್ರನ್ನ ನೋಡ್ತಿದಾರ ಅಂತ ಅವಳಿಗೆ ತುಂಬಾನೇ ಭಯ ಆಯ್ತು. ಅವಳು ಬೇಗನೆ ರುದ್ರನ್ ಹತ್ರ ಹೋಗಿ ಅಂದ್ಲು, ನೀವ್ ಏನ್ ಮಾತಾಡ್ತಿದ್ದೀರಾ ರಾಜವಂಶಿ ಸರ್? ನಿಮ್ಗ್ ಹುಚ್ಚಿಡ್ದಿದ್ಯಾ? ಮನೇಲಿ ಎಲ್ರು ಇದಾರೆ ಅನ್ನೋದು ನಿಮ್ಗ್ ಗೊತ್ತಿಲ್ವಾ ಅಂದ್ಲು. ರುದ್ರ ಅವಳನ್ನೇ ದಿಟ್ಟಿಸಿ ನೋಡ್ತಾ ಅಂದ, ಬಾಕಿರೋದೆಲ್ಲ ಇರ್ಲಿ, ನಿನ್ ವಿಷಯ ಹೇಳು. ನಿನ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗೆಲ್ಲ ಆಫೀಸಿಗೆ ಬರ್ತೀಯಾ, ಅಲ್ಲಿ ನನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀಯಾ. ಆದ್ರೆ ಇವಾಗ ನಾನ್ ಜಸ್ಟ್ ಒಂದು ನಾರ್ಮಲ್ ವಾಕ್ ಮಾಡೋಣ ಅಂದ್ರೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತೀಯಾ? ಇವಾಗ ಯಾಕೆ ಇಲ್ಲಿಗೆ ಬಂದೆ? ಹೋಗಿ ಆರಾಮಾಗಿ ಮಲ್ಗು ಅಂದ. ಆದಿರಾ ಡಲ್ ಆಗಿ ಅಂದ್ಲು, ನೀವು ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಮಿಸ್ಟರ್ ರಾಜವಂಶಿ. ನಾನ್ ನಿಮ್ಮನ್ನ ಸಮಾಧಾನ ಮಾಡೋಕ್ ಬಂದೆ, ಆದ್ರೆ ನೀವು ನನ್ ಮೇಲೆ ಸಿಟ್ ಮಾಡ್ತಿದ್ದೀರಾ. ನೀವು ಜಸ್ಟ್ ಒಂದ್ ವಾಕ್ ಮಾಡೋಣ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಹೇಗ್ ಗೊತ್ತಾಗ್ಬೇಕು? ಇಡೀ ದಿನ ಜೇನ್ನೊಣದ ತರ ನನ್ ಮೇಲೆ ಅಂಟ್ಕೊಂಡಿರ್ತೀರಾ. ಗಾರ್ಡನ್ ಬಂದ್ರೆ ಅಷ್ಟೇ ಅಂತ ನನಗ್ ಭಯ ಇತ್ತು.
ಅದಕ್ಕೆ ರೂಮ್ಗೆ ಹೋಗೋಣ ಅಂದಿದ್ದು ಅಂದ್ಲು. ರುದ್ರ ಆಶ್ಚರ್ಯದಿಂದ ಕೇಳ್ದ, ಜೇನ್ನೊಣ ಅಂದ್ರೇನು? ಆದಿರ ತನ್ನ ಕೆಳತುಟಿಯನ್ನ ಕಚ್ಕೊಂಡ್ಲು. ರುದ್ರ ಸಿಟ್ಟಿನಿಂದ ಅಂದ, ಇವಾಗ ನಾನ್ ನಿನ್ಗೆ ಜೇನ್ನೊಣ ತರ ಕಾಣಿಸ್ತಿದ್ದೀನಾ? ಯಾರು ನೋಡೋಕು ಧೈರ್ಯ ಮಾಡದ ರುದ್ರ ರಾಜವಂಶಿನ ನೀನು ಜೇನ್ನೊಣ ಅಂತ ಕರಿತಿದ್ಯಾ ಅಂದ. ಆದಿರ ತಕ್ಷಣ ಅಂದ್ಲು, ಹಾಗಾದ್ರೆ ನೀವು ನನಗೇನ್ ಅಪರಿಚಿತರಲ್ಲ ಅಲ್ವಾ? ನೀವು ನನ್ನ ರಾಜವಂಶಿ ಸರ್, ಅಂಡ್ ನಾನ್ ನಿಮ್ಮ ಹಾರ್ಟ್ ಬೀಟ್. ನಾನ್ ನಿಮ್ಗೆ ಏನ್ ಬೇಕಾದ್ರೂ ಕರಿತೀನಿ. ಸರಿ ಬಿಡಿ, ಇವಾಗ ಒಳಗೋಗೋಣ ಬನ್ನಿ ಅಂದ್ಲು. ರುದ್ರ ಅವಳನ್ನ ಸೈಡ್ ಇಂದ ನೋಡ್ತಾ ಅಂದ, ನೀನ್ ಪದೇ ಪದೇ ರೂಮ್ ಹೋಗೋಣ ಅನ್ನೋ ಮೀನಿಂಗ್ ಏನು? ನನ್ ಒಳಗಿರೋ ಆ ಫೀಲಿಂಗ್ ಸೈಡ್ಗಿರ್ಲಿ. ನಿನ್ ಫೇಸ್ ನೋಡಿದ್ರೆ ನನಗೇನೋ ಸರಿ ಕಾಣಿಸ್ತಿಲ್ಲ. ನಿನಗಿವಾಗ ಏನ್ ಬೇಕು ಅಂದ. ಈಗ ಹೇಳ್ತಾ ಅವನು ತನ್ನ ಐಬ್ರೋಸ್ ಮೇಲೆತ್ತದ. ಆದಿರ ಮುಖ ಗಂಟಿಕೆ ಅಂದ್ಲು, ನನಗೇನು ಬೇಡ. ನಾನೇನ್ ಆ ರೊಮ್ಯಾಂಟಿಕ್ ನೈಟಿ ಹಾಕೊಂಡು ನಿಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೆ ಬಂದಿರೋ ಈಶಾ ಅಲ್ಲ ಅಂದ್ಲು. ರುದ್ರ ತಕ್ಷಣ ಅಂದ, ನನ್ಗೆ ಈಶಾ ನೆನಪಾಗ್ತಿದ್ದಾಳೆ. ಅವಳು ತುಂಬಾನೇ ಸ್ಮಾರ್ಟ್ ಇದ್ಲು. ತನ್ನ ಹಸ್ಬೆಂಡ್ನ ಹೇಗ್ ಖುಷಿ ಪಡಿಸ್ಬೇಕಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ನಿನ್ಗೆ ಏನು ಗೊತ್ತಿಲ್ಲ. ನೀನು ಒಬ್ಬ ದೊಡ್ಡ ದಡ್ಡಿ. ಗಂಡನ್ನ ಹೇಗೆ ಇಂಪ್ರೆಸ್ ಮಾಡ್ಬೇಕು ಅಂತ ಗೊತ್ತಿಲ್ದಿದ್ರು ಅವನ್ ಮೂಡ್ ಹಾಳು ಮಾಡೋದ್ ಮಾತ್ರ ನೀನ್ ಚೆನ್ನಾಗ್ ಗೊತ್ತು ಅಂದ. ಆದಿರ ಸಿಟ್ಟಿನಿಂದ ಅಂದ್ಲು, ರಾಜವಂಶಿ ಸರ್, ಬಾಯಿ ಮುಚ್ಚಿ. ಇನ್ನೊಂದ್ಸಲ ಆ ಈಶಾನ ನನ್ ಮುಂದೆ ಹೊಗಳ್ಬೇಡಿ ಅಂದ್ಲು. ಅವಳು ಹೊಗಳೋಕೆ ಲಾಯಕ್, ಅದಕ್ಕೆ ಹೇಳ್ತಿದ್ದೀನಿ. ಅವಳಲ್ಲಿ 100 ಮಿಸ್ಟೇಕ್ಸ್ ಇರ್ಬೋದು, ಆದ್ರೆ ಆ ನೈಟಿಲಿ ಅವಳು ರಿಯಲಿ ಅಮೇಝಿಂಗ್ ಆಗಿ ಕಾಣಿಸ್ತಿದ್ಲು ಅಂತ ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಂದ. ಅವನ್ ಹೀಗೆ ಹೇಳಿದ್ದೆ ತಡ. ಆದಿರ ಅವನ್ ಹತ್ರ ಬಂದು ಅವನ್ ಶರ್ಟ್ ಗಟ್ಟಿಯಾಗಿ ಹಿಡಿದು ಅಂದ್ಲು, ನನ್ಗೆ ಆ ಈಶಾ ಮ್ಯಾಟರ್ ಗೊತ್ತಿಲ್ಲ, ಆದ್ರೆ ನೀವ್ ಇನ್ನೊಂದ್ಸಲ ಅವಳ ಹೆಸರನ್ನ ಎತ್ತಿದ್ರೆ ನಾನ್ ನಿಮ್ಮನ್ನ ನಿಂಬೆ ಹಣ್ಣಿನ ತರ ಹಿಂಡಿ ಜ್ಯೂಸ್ ಮಾಡ್ಬಿಡ್ತೀನಿ ಅಂದ್ಲು. ರುದ್ರ ತಕ್ಷಣ ಅಂದ, ಹಾಗಾದ್ರೆ ಆ ಜ್ಯೂಸ್ನ ನಾನೇ ಕುಡಿತೀನಿ. ಆದಿರ ಸಿಟ್ಟಿನಿಂದ ಮತ್ತೆ ಅಂದ್ಲು, ಆಗ ನಾನ್ ನಿಮ್ ಕುತ್ತಿಗೆಗೆ ಕೈ ಹಾಕಿ ಆ ಜ್ಯೂಸ್ ಎಲ್ಲ ಹೊರಗಡೆ ಬರೋ ಹಾಗೆ ಮಾಡ್ತೀನಿ. ಅದು ಹೊಟ್ಟೆ ಒಳಗಡೆ ಹೋಗೋಕೆ ನಾನ್ ಬಿಡಲ್ಲ ಅಂದ್ಲು. ಅವಳ ಮಾತ್ ಕೇಳಿ ರುದ್ರ ಶಾಕ್ ಆದ. ಅವನ್ ತಕ್ಷಣ ಅವಳ ಸೊಂಟದ ಮೇಲೆ ಕೈ ಇಟ್ಟು ಹತ್ರ ಹೇಳ್ಕೊಂಡು ಅಂದ, ಸರಿ ಹೇಳು, ಆ ಜ್ಯೂಸ್ ಒಳಗಡೆ ಹೋಗೋಕ್ ಬಿಡದ ಆ ಪ್ಲೇಸ್ ಎಲ್ಲಿದೆ ಅಂದ. ಆದಿರ ಪೂರ್ತಿ ಸೈಲೆಂಟ್ ಆದ್ಲು. ಅವಳು ಎಮೋಷನ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟಿದ್ಲು. ರುದ್ರನ್ನ ಈ ನಾಟಿ ಪ್ರಶ್ನೆಗೆ ಅವಳ ಹತ್ರ ಆನ್ಸರ್ ಇರ್ಲಿಲ್ಲ. ಅವಳ ಫೇಸ್ ಕೆಂಪಾಗೋಕೆ ಸ್ಟಾರ್ಟ್ ಆಯ್ತು.